ತುಟಿ ಮೇಲೆ ಜೇನು ಕೆಂದಾವರೆ ಶೈನು ಮಾತೆಲ್ಲ ಮಿನಿ ಕೋಗಿಲೆ ಟ್ಯೂನು. ನೈಟ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಸಿಂಚು ವ್ಲಾಗ್ಸ್. ಇವಾಗ ಟೈಮು 11:50 ಆಗಿದೆ. ನಮ್ಮ ಅಕ್ಕ 11:50 ನೈಟ್ ಆಗಿದೆ. ಆ್ಯಂಡ್ ನಮ್ಮ ಅಕ್ಕ 12:30 ಹಂಗೆ ಬರ್ತಾಳೆ. ಅವಳು ಇವಾಗ ಫೋನ್ ಮಾಡ್ಬಿಟ್ಟು ನನಗೆ ಹೇಳ್ತಾ ಇದ್ದಾಳೆ, ಮ್ಯಾಗಿ ಮಾಡಿ ಹುಡುಗಿ ಅಂತ. ಇವಾಗ ಮ್ಯಾಗಿ ಮಾಡಬೇಕಂತೆ. ಏನೋ ಪಾಪ ಅಕ್ಕ ಕೇಳ್ತಿದ್ದಾಳಲ್ಲ ಅಂತ ಮಾಡೋಕ್ಕೆ ಅಂತ ಎದ್ದಿದ್ದೀನಿ ಮ್ಯಾಗಿನ. ಇವಾಗ ಮ್ಯಾಗಿ ಅದು ಹೆಂಗೆ ಮಾಡ್ತೀನೋ ಹೆಂಗೆ ಬರುತ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ. ಸುಮ್ಮನೆ ನೀರು ಮಾಡ್ದ ಅಂತ ಮಾಡೋಣ ಬನ್ನಿ, ಆಯಿತಾ? ಅದೇನೇ ಚಂದ ಇದ್ದಿದ್ರೆ ಅವಳಿಗೆ ಮಾಡಿಕೊಡೋದಿರಲೇ ಹೋಗಲ್ಲೇ ಅಂತಿದ್ಲು. ನಾನಾಗಿರೋದಕ್ಕೆ ಮಾಡಿಕೊಡ್ತಾಯಿದ್ದೀನಿ. ನೋಡು ನೋಡು, ಇಂಥ ತಂಗಿ ಪಡಿಬೇಕಂದ್ರೆ ನೀನು ಪುಣ್ಯ ಮಾಡಿರಬೇಕು. ಬನ್ನಿ ಮಾಡೋಣ. ಒಂದೇ ಸಾಕು ಅಂದ್ಕೊಂಡಿದ್ದೀನಿ. ನಾನು ತಿನ್ನಲ್ಲ, ಅವಳು ಮಾತ್ರ ಒಂದೇ ಸಾಕು. ಹಾಗೆ ನಾನು ಹಿಂಗೆ ಪೆಕ್ರಿ ಥರ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೆಕ್ರಿ ಥರ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಎಸ್, ಓಕೆ. ಪ್ಯಾನ ಏನೋ ಒಂದು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಆಫ್ ಮಾಡಿದ್ದಾರೆ, ನಾನು ಮಾಡ್ತಾನೂ ಇದ್ದೀನಿ, ಅದು ಆಫ್ ಮಾಡಿಬಿಟ್ಟವ್ರೆ. ನಂಗೆ ಗೊತ್ತೇ ಆಗಿಲ್ಲ ಗ್ಯಾಸ್ ಆಫ್ ಮಾಡೋರೆ. ಹತ್ತಲಿಲ್ಲ, ಹತ್ಕೊತ್ತು. ಮತ್ತೊಮ್ಮೆ ನೀರನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಇದೆ ಅನಿಸುತ್ತೆ, ಪರವಾಗಿಲ್ಲ, ಕುಡ್ಕೊತಾಳೆ ಸೂಪ್ನ. ಆಮೇಲೆ ಉಪ್ಪು. ಏನಾಯಿತು ಗೊತ್ತಾ ಗೈಸ್, ಇಲ್ಲಿ ಆಫ್ ಮಾಡಿದ್ದಾರೆ, ನಂಗೆ ಗೊತ್ತಿಲ್ಲ. ಸುಮ್ಮನೆ ಹತ್ತಿಸ್ತಾ ಇದ್ದೀನಿ ಸ್ಟವ್ನ, ಹತ್ಕೊಳ್ತಾ ಇಲ್ಲ. ಬನ್ನಿ. ಅಯ್ಯೋ, ತುಂಬ ಕಷ್ಟ. ಇದನ್ನು ಆನ್ ಮಾಡಬೇಕು, ಇದನ್ನು ತೆಗಿಬೇಕು. ಒಂದು ನಿಮಿಷ ಇರ್ತೀರಾ? ಇದು ಓಪನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಎಸ್, ಬನ್ನಿ ಉಪ್ಪು ಹಾಕೋಣ. ಜಾಸ್ತಿ ಆದರೆ ಕಿತ್ತು ಬೈಯೋಂಗಿಲ್ಲ. ಉಪ್ಪು ಹಾಕ್ತಿದ್ದೀನಿ. ನೀವು ಸ್ವಲ್ಪ ನೀರಿಗೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಬೇಕು. ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಎಣ್ಣೆ ಎಲ್ಲ ಬಿಟ್ಟು ಒಗ್ಗರಣೆ ಕೊಟ್ಟು ಮಾಡೋ ಅಷ್ಟು ಪೇಷನ್ಸ್ ನನ್ನಲ್ಲಿ ಇಲ್ಲ. ಸೊ ಇದೊಂದೇ ಅವಳಿಗೆ ಗತಿ ಇವಾಗ. ಗೈಸ್, ಒಂದು ಸಾಲಲ್ಲ ಅನ್ನಿಸ್ತು, ಅದಕ್ಕೆ 2 ಹಾಕ್ತೆ. ಮಿಕ್ಕಿದ್ರೆ ಬೆಳಗ್ಗೆ ತಿನ್ಕತ್ತಾಳೆ. ಇದು ಸ್ವಲ್ಪ ಬಾಯ್ಲ್ ಆದ ನಂತರ ಇದನ್ನು ಹಾಕಬೇಕು. ಮಸಾಲ, ಮ್ಯಾಗಿ ಮಸಾಲ ಹಾಕಬೇಕು. ಆಮೇಲೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಸ್ವಲ್ಪ ಖಾರ ಪುಡಿ ಹಾಕಬೇಕು. ಅಷ್ಟೇ ಮಾಡಿ ಇಟ್ಬಿಟ್ಟು ಅವಳ ಕೈಲಿ ರಿವ್ಯೂ ಕೇಳೋಣ. ಇದೊಂಥರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇರೋ ಅಂತಹ ವ್ಲಾಗ್ ಆಗಿರುತ್ತೆ. ನೀವೆಲ್ಲರೂ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಅಷ್ಟೇ ಗೈಸ್, ಆಯಿತಾ? ಎಲ್ಲ ಹಾಕಿ ಆಯಿತು. ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಟೇಸ್ಟು ಡಿಫ್ರೆಂಟಾಗಿರ್ಬೇಕಲ್ವ ನಾನು ಮಾಡ್ತಾಯಿರೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಸ್ವಲ್ಪ ಪೆಪ್ಪರ್ ಪೌಡರ್ ಹುಡ್ಕೋಣ. ಕಾಫಿ ಪುಡಿ ಗೈಸ್, ಕಾಫಿ ಪುಡಿ. ಇದು ಕಾಫಿ ಪುಡಿ ಹಾಕ್ಬಿಟ್ಟು ಕೊಟ್ಬಿಡೋಣ. ಬೇಡ, ಆಹಾ, ಟೀ ಪುಡಿ. ಯಾವುದು ಪೆಪ್ಪರ್ ಐತೆ, ಪೆಪ್ಪರ್ ಪೌಡರ್ ಸಿಗ್ತಿಲ್ಲ. ಮೋಸ್ಟ್ಲಿ ಇಲ್ಲಿದೆ ಪೆಪ್ಪರ್. ಸುಮ್ಮನೆ
ಮ್ಯಾಗಿಗೆ ಪೆಪ್ಪರ್ ಹಾಕ್ತಾರೋ ಇಲ್ವೋ ಅದೆಲ್ಲ ನಮಗೆ ಗೊತ್ತಿಲ್ಲ. ಇದೆ ಅನಿಸುತ್ತೆ ನೋಡ್ರಿ, ಹಾಕ್ತಾಯಿದ್ದೀನಿ ಪೆಪ್ಪರ್ ಹಾಕಬಾರ್ದು ಅನಿಸುತ್ತೆ. ಹಾಕು ಗುರು, ಹೆಂಗಿದ್ರು ತಿನ್ನೋಳು ನಮ್ಮ ಅಕ್ಕ ಅಲ್ವಾ, ತಿಂತಾಳೆ. ಹಾಕಿ ಮಿಕ್ಸ್ ಮಾಡಿ. ಘಮ ಘಮ ಹೆಂಗೆ ಘಮ 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 ಅಂತೈತಿ ಗೈಸ್. ಯಾವುದೇ ರೆಸ್ಟೋರೆಂಟಲ್ಲಿ ಕೂಡ ಅವಳಿಗೆ ಈ ಥರ ಸಖತ್ತಾಗಿ ಟೇಸ್ಟಾಗಿರೋದು ಮಾಡಿಕೊಟ್ಟಿರಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಟೇಸ್ಟ್ ನೋಡ್ತೀನಿ ಇರ್ರಿ. ನಾನು ಹೆಂಗೆ ಕಾಣ್ತಿದ್ದೀನಿ? ಪಕ್ಕ ತಿಕ್ಲಿ ಥರ ಕಾಣ್ತಿದ್ದೀನಿ ತಾನೆ. ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ. ಎಸ್, ಐ ಡೋಂಟ್ ಮೈಂಡ್. ಫಿದ್ದ ನಮ್ಮ ಅಕ್ಕ. ಇದೇ ಖುಷಿಗೆ ನನಗೆ ಅವಳು ನಾಳೆ ಒಂದು ಅಂಗಡಿಲಿ ತಿಂಡಿ ಕೊಡಿಸ್ಬಿಟ್ಟೆ ನನ್ನ ಮನೆಗೆ ಬಿಡಬೇಕು. ಹಿಹಿ. ಇವಾಗ ಅವಳು ವೀಡಿಯೋ ಕಾಲ್ ಮಾಡ್ಬಿಟ್ಟು ತೋರ್ಸೋಣ ಬನ್ನಿ. ನಾನು ಅವಳಿಗೆ ವ್ಲಾಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡ್ತಾಯಿದ್ದೀನಿ, ನಿನಗೋಸ್ಕರ ಅಲ್ಲ ಅಂತ ಹೇಳಿದ್ದೀನಿ. ಅದು ಒಂಥರ ನಿಜಾನೇ, ಆದ್ರೂ ನಿಜಾನೇ ಬಿಡಿ. ಇದನ್ನು ಡಸ್ಟ್ಬಿನ್ನಿಗೆ ಹಾಕಿ ಅಷ್ಟೇ. ಇದು ಸುಮ್ಮನೆ ಹಾಕ್ಕೊಂಡೆ, ಶೋಕಿಗೆ ಹಾಕ್ಕೊಂಡೆ, ಲೈಟ್ ಬರಲಿ ಅಂತ. ಆಫ್ ಮಾಡುವ ಅಷ್ಟೇ. ಶೋಕಿ ಆಫ್ ದಿಸ್ ಈಸ್ ಲೈಟ್ ಪ್ರೊಡ್ಯೂಸಿಂಗ್. ಏನೋ ಒಂದು ಅಷ್ಟೇ ಗೈಸ್. ಮತ್ತೇನು ಗೈಸ್ ಸಮಾಚಾರ? ತಣ್ಣಗಾಗುತ್ತೆ ಅನ್ಸುತ್ತೆ ಅವಳು ಬರೋ ಅಷ್ಟರಲ್ಲಿ. ನಾನೇನೋ ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ಶಿವ ಅಂತ ಮಲ್ಕೊಬಿಡೋದೆ. ಲೈಟ್ ಆಫ್ ಮಾಡಿಬಿಟ್ಟು ಬನ್ನಿ ಹೋಗುವ, ಮಲ್ಕೊಳ್ಳೋಣ. ಅವಳು ಬರುವಾಗ ಆಚೆ ಹೋಗಬೇಕು. ಆಚೆಯಿಂದ ಒಳಗಡೆ ಬರೋಕ್ಕೂ ಎದುರು ಪುಕ್ಲಿ. ಅಷ್ಟೇ, ಬರದಾ? ಬಾಯ್. ಬಂದಮೇಲೆ ಸಿಗುವ. ಅವಳು ಬಂದಮೇಲೆ ಸಿಗ್ತೀನಿ. A few minutes later. ಬಂದು ನಮ್ಮ ಅಕ್ಕ ಇವಾಗ ಅವಳಿಗೆ ಮ್ಯಾಗಿ ಕೊಡ್ತೀನಿ. ಟೇಸ್ಟ್ ಹೇಗಿದೆ ಅಂತ. ಗಮ್ ಅನ್ನೋದ್ರಲ್ಲೇ ಸಖತ್ತಾಗೈತೆ ಅಂತ ಅನಿಸ್ತೈತೆ. ಕೇಳ ತಗೊಳ್ಳೆ. ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್. ಚಂದುಗೆ ಲಾಸ್ಟ್ ಟೈಮು ಮಾಡಿಕೊಡೆ ಅಂದೆ. ಹಂಗೆ ಆಗೋಲ್ಲ, ನೀನೇ ಬೇಕಾದ್ರೆ ಬಂದು ಮಾಡ್ಕೊಂಡ್ಲು. ನೋಡು ನಾನು ಮಾಡಿದ್ದೀನಿ. ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ. ಥ್ಯಾಂಕ್ಸ್ ಫಾರ್ ದಿಸ್. ಸಖತ್ತಾಯ್ತು. ಟೈಮ್ ಬಂದು 12:38. ಮಾರ್ನಿಂಗ್. ಗೈಸ್ ಕೆಲಸ ಅಪ್ಪ ಯಾರಿಗೆ ಹೇಳ್ತೀರಾ ನಮ್ಮ ಕಷ್ಟ. ಸರಿ, ಇವಾಗ ಅಲ್ಲಿ ಕುತ್ಕೋತೀನಿ. ಅಷ್ಟೇ. ಇದು ಒಂದು 3-4 ನಿಮಿಷದ ವ್ಲಾಗ್ ಆಗಿರುತ್ತೆ ಗೈಸ್. ಮಿನಿ ಶಾರ್ಟ್ ವ್ಲಾಗ್. ಎಸ್, ಅಷ್ಟೇ. ಮತ್ತೆ ಇನ್ನೇನು ಸಮಾಚಾರ ಕೀರ್ತನ? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೇಳ್ಬೇಕು. ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದೀರಾ. ತಲೆ ನೋವ್ತಾ ಇದೆ ಕೆಲಸ ಮಾಡಿ. ಅವ್ವ, ಆಮೇಲೆ ಏನೋ ಮಾತಾಡೆ. ವ್ಲಾಗ್ ಮಾಡ್ತೀವಿ. ನೀವೆಲ್ಲ ಯಾರು ಹಿಂಗೆ ಸಿಸ್ಟರ್ಸು ಅಥವಾ ಬ್ರದರ್ಸು ಸಿಸ್ಟರ್ಸು 12 ಗಂಟೆಯಲ್ಲಿ ಮ್ಯಾಗಿ ಕುಕ್ ಮಾಡ್ಕೊಂಡು ತಿಂದಿದ್ದೀರಾ ಹೇಳಿ? ನಾನು ಮಾಡಿಕೊಟ್ಟಿರೋದು ಅದು ಅವಳಿಗೆ. ಹೌದೌದು, ನಾನು ಮಾಡ್ಕೊಡ್ತೀನಿ ಗೈಸ್. ಯಾವಾಗ ಕೇಳು, ನಾನು ಮಾಡಿಕೊಟ್ಟಿಲ್ಲ ಅಂತ ಹೇಳಿದ ಕೇಳು. ಇವಾಗೆಲ್ಲ ತಿನ್ಬೇಕಂತ ಅನ್ಸೋದೇ ಇಲ್ಲ ನನಗೆ. ಏನಾಗುತ್ತೆ ಅಂದರೆ ನಾನು 2 to 11 ಶಿಫ್ಟ್ ಗೈಸ್ ನಂದು. ಸೊ ನಾನು ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋದರೆ ನೈಟ್ ಊಟ ಮಾಡ್ತೀನಿ. ಮಧ್ಯದಲ್ಲಿ ಏನೂ ತಿನ್ನಲ್ಲ, ಸ್ನ್ಯಾಕ್ಸ್ ಅಷ್ಟೇ. ಅಂದರೆ ಕುಕ್ಕುಂಬರ್, ಕ್ಯಾರೆಟು, ಮಜ್ಜಿಗೆ ಈ ಥರ ಅಷ್ಟೇ. ಸೊ 7 ಗಂಟೆಗೆ ಊಟ ಮಾಡಿಬಿಡ್ತೀವ. ಹೊಟ್ಟೆ ಹಸಿಯುತ್ತೆ ಅಂದರೆ ಯಾಕೆ ಹೇಳ್ತೀರಾ ಗೈಸ್? ಡೈಲಿ ನೈಟ್ ಬಂದು ನಾನು ಮಾಡ್ಕೊಳ್ಳಲ್ಲ, ಬಿಕಾಸ್ ಪೇಷನ್ಸ್ ಇರಲ್ಲ ನನಗೆ ಮಾಡ್ಕೊಳ್ಳೋದಕ್ಕೆ. ಸೊ ಮಲಗಿಬಿಡ್ತೀನಿ ನೀರು ಕುಡಿದ್ಬಿಟ್ಟು. ಇವತ್ತು ನನ್ನ ತಂಗಿ ಇದ್ದಲ್ಲ, ಸೊ ಲವ್ವಲ್ಲಿ ಮಾಡಿದ್ದಾಳೆ. ನಾನು ಹಂಗೆ ಒಂದು ಯೂಟ್ಯೂಬ್ ಬ್ಲಾಗ್ ಆಗುತ್ತೆ ಅಂದ್ಬಿಟ್ಟು ಕಂಟೆಂಟು. ಎಸ್, ಕಂಟೆಂಟ್ ಗೈಸ್. ಎಸ್.
ಅನಿಸುತ್ತೆ ಬೇರೆಯವ್ರಿಗೆ ಇವ್ರು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ದೇ ಆರ್ ಸೋ ಏನು ಹೇಳ್ತೀರಾ, ಎಂಜಾಯ್ ಮಾಡ್ತಾರೆ, ಎಂಜಾಯ್. ನಿನ್ಗೆ ನನ್ನ ತಂಗಿನೇ ಅಂತಾಳೆ, ನಿಂದೇನಮ್ಮ ಕಾರ್ಪೊರೇಟ್ ಜಾಬ್. ನಮಗೆ ಗೊತ್ತು ಗೈಸ್. 2 to 11 11 ಗಂಟೆಗೆ ಅಲ್ಲಿ ಬಿಟ್ಟರೆ ಈ ಟ್ರಾಫಿಕಲ್ಲಿ ಇಲ್ಲಿಗೆ ಬರೋ ಅಷ್ಟರಲ್ಲಿ 12:30. ಇವಾಗಲೂ ಟ್ರಾಫಿಕ್ ಇರುತ್ತಾ? ಆಮೇಲೆ ನಾಳೆ RCB ಮ್ಯಾಚ್ ಇದೆ, ಸೊ ಫುಲ್ ಟ್ರಾಫಿಕ್ ನಾಳೆ ಕೂಡ. ಗೈಸ್ ಯಾರು ನಮ್ಮ RCBಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ಎಲ್ರು ಗೆದ್ರು ಸೋತ್ರು ಯಾವತ್ತು RCB ಇದೆ. 6 ಸಲ ಸೋತ್ರು RCB ಇದೆ, 60 ಸಲ ಸೋತ್ರು RCB ಇಲ್ಲ. ಖಂಡಿತ ಗೆಲ್ತಾರೆ ಈ ಸರಿ, ಗೆದ್ದೇ ಗೆಲ್ತಾರೆ. ಇನ್ನೇನಿಲ್ಲ ಗೈಸ್, ಸದ್ಯಕ್ಕೆ ನಾನು ಮ್ಯಾಗಿ ತಿಂತೀನಿ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡವಾ? ಹೇಳು. ಸ್ಟಾರ್ಟ್ ನಾನು ಮಾಡಿದ್ದೀನಿ, ಎಂಡ್ ನೀನು ಮಾಡು. ಕೀಪ್ ಸಪೋರ್ಟಿಂಗ್ ಕೀರ್ತಿ ಸಿಂಚು ಬ್ಲಾಗ್. ಹಂಗೆ ಅವರೊಬ್ರು ಬ್ಲೈಂಡ್ ಫೋಲ್ಡ್ ಚಾಲೆಂಜ್ ಹೇಳಿದ್ದಾರೆ, ಮತ್ತೆ ಇನ್ನೊಬ್ರು ನೈಲ್ಸ್ ಹಾಕೊಂಡು ಟಾಸ್ಕ್ಗಳನ್ನ ಕೊಡಿ, ಅದನ್ನ ಅವರು ಕಂಪ್ಲೀಟ್ ಮಾಡಬೇಕು ಅಂತ ಈ ವೀಕೆಂಡ್ ಇದನ್ನ ಹೇಳಿದ್ದಾರೆ. ಬಟ್ ಯಾರು ಅಂತ ಅವ್ರ ಯೂಸರ್ ನೇಮ್ ಗೊತ್ತಿಲ್ಲ. ಔಟ್ನಲ್ಲಿ ಇದನ್ನ ಹೇಳಿದ್ದಾರೆ. ಮತ್ತೆ ಅದೇನದು ಇನ್ನೂ ಒಂದು ಹೇಳಿದ್ರು ಅವಾಗ ಸ್ಟಾರ್ಟಿಂಗ್, ಸಿಗರೇಟ್ ಪ್ರ್ಯಾಂಕ್. ಸಿಗರೇಟಾ? ಸಿಗರೇಟ್ ಪ್ರ್ಯಾಂಕ್ ಒಂದು 4 ಹೇಳಿದ್ದಾರೆ ಗೈಸ್. ಇದನ್ನ ಟ್ರೈ ಮಾಡೋಣ ಮಮ್ಮಿ ಮೇಲೆ. ಪ್ಯಾಂಟ್ ಪಾಕೆಟಲ್ಲಿ ಸಿಗರೇಟ್ ಇಟ್ಬಿಟ್ಟು ಟ್ರೈ ಮಾಡೋಣ. ಚಪ್ಪಲಿ ತಗೊಂಡೆ ಹೊಡೆಯೋದು ಮಮ್ಮಿ ಪಕ್ಕ. ಪರವಾಗಿಲ್ಲ, ನಮ್ಮ ಅಮ್ಮ ಕೈಲಿ ಹೊಡೆಸ್ಕೊಂಡಾದ್ರೂ ಸರಿ ಗೈಸ್, ಮಾಡ್ತೀವಿ ವಿಡಿಯೋ. ಹೌದಾ? ಮಾಡೋಣ. ಬರೀ ಪ್ಯಾಕೆಟ್ ಇಟ್ಬಿಟ್ಟು ಲೈಟರ್ ಇಟ್ಬಿಟ್ಟು ಪ್ರ್ಯಾಂಕ್ ಮಾಡೋಣ. ಪ್ರ್ಯಾಂಕ್ ಅಂತನಾ? ಸರಿ, ಟ್ರೈ ಮಾಡೋಣ. ಹಂಗಂತ ಬಯಸೋದಲ್ಲ, ಆಮೇಲೆ ಯಾವಾಗ್ಲೂ ಅದೇ ನಿಜ ಅನ್ಕೊಬಿಡ್ತು ಕಣೆ. ಇಲ್ಲ ಈ ವಿಡಿಯೋ ಪ್ರೂಫಿಗೆ ತೋರಿಸೋಣ. ಸರಿ ಆಯ್ತು. ಓಕೆ ಗೈಸ್, ಇಟ್ಕೊ, ನಾನು ಎಂಡ್ ಮಾಡ್ತೀನಿ ಅಷ್ಟೇ ಗೈಸ್. ಕೀಪ್ ಸಪೋರ್ಟಿಂಗ್ ಕೀರ್ತಿ ಸಿಂಚು ಬ್ಲಾಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 12 ಗಂಟೆಲಿ ವಿಡಿಯೋ ಮಾಡ್ತಾ ಇದೀವಿ ಗೈಸ್, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬೈ. ಗುಡ್ ನೈಟ್. खत्म. बाय बाय, टाटा, गुड बाय, गया.